ಹಾಯ್ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಚೈತ್ರ ಅನಿಲ್ ಡೈಲಿ ವ್ಲಾಗ್. ಹಾಗೆ ವಿಡಿಯೋದಲ್ಲಿ ಹೇಳಿದ್ದೆ ಊರಿಗೆ ಬಂದಿದ್ದೆ ಅಂತ. ಸೊ ಪಾಪಗೆ ಹುಷಾರಿರಲಿಲ್ಲ ಅಲ್ವಾ, ಸೊ ಆ ವ್ಲಾಗು ಕೂಡ ಸಲ ಹಾಕಿದ್ದೆ. ಸೊ ಈಗ 4 ದಿನ ಆಯಿತು ಬಂದು. ಗುರುವಾರ ಇವತ್ತು ಊರಿಗೆ ಹೋಗಬೇಕು. ಸೊ ಸ್ನಾನ ಎಲ್ಲ ಮುಗೀತು. ನನ್ನ ಹಸ್ಬೆಂಡ್ ಕೂಡ ಬರ್ತೀನಿ ಅಂತ ಹೇಳಿದ್ದಾರೆ. ಸೊ ರೆಡಿ ಆಗಬೇಕು. ಸೊ ಫಸ್ಟು ನಾನು ಮಾಯ್ಶ್ಚರೈಸರ್ನ ಯೂಸ್ ಮಾಡೋದು ಯಾವಾಗಲೂ ಅಷ್ಟೇ. ಅದಕ್ಕಿಂತ ಪರ್ಟಿಕ್ಯುಲರಾಗಿ ಏನೂ ಇಟ್ಕೊಂಡಿಲ್ಲ ನಾನು. ನನ್ನ ಮಗಂದು ಬೇಬಿ ಕ್ರೀಮ್ನೇ ನಾನು ಮಾಯ್ಶ್ಚರೈಸರ್ ಆಗಿ ಯೂಸ್ ಮಾಡ್ತೀನಿ. ಸೊ ಯಾವುದು ಅವನು ಯೂಸ್ ಮಾಡೋದು ಅಂತ ಕೂಡ ಹೇಳ್ತೀನಿ. ನೆಕ್ಸ್ಟು ನೀವು ಯಾವ ಕ್ರೀಮ್ನ ಯೂಸ್ ಮಾಡ್ತೀರಾ ಅಂತ ಕೇಳಿದ್ರಿ. ನೋಡಿ, ಇದೇ ನಾನು ಯೂಸ್ ಮಾಡೋದು, ಲೋಟಸ್ ಅವ್ರದ್ದು. ಆ್ಯಕ್ಚುಲಾಗಿ ಹೇಳ್ಬೇಕಂದ್ರೆ ಒಂದೇ ಅಂಶ ಇಲ್ಲ ಈ ಕ್ರೀಮಲ್ಲಿ. 3-in-1 ಮ್ಯಾಟಿ ಫಿನಿಶ್ ಲುಕ್ ಇದು. ಆ್ಯಕ್ಚುಲಿ ಸನ್ಸ್ಕ್ರೀನಾಗೂ ಕೂಡ ವರ್ಕ್ ಮಾಡುತ್ತೆ, ಹಾಗೆಯೇ ಡೈಲಿ ಬೇಸಿಸ್ ಕ್ರೀಮಾಗೂ ಕೂಡ ವರ್ಕ್ ಮಾಡುತ್ತೆ. ಹಾಗೆ ಒಂಥರ ಲೈಟ್ ಫೌಂಡೇಶನ್ ಥರ ಕೂಡ ನಾವು ವರ್ಕ್ ಆಗುತ್ತೆ, ನಾವು ಯೂಸ್ ಮಾಡ್ಬೋದು. ನಾನು ಆಲ್ರೆಡಿ ಒಂದು 3 ಇಯರ್ಸ್ ಆಯಿತು ಯೂಸ್ ಮಾಡೋಕ್ಕೆ ಹಿಡಿದು. ರಿಸಲ್ಟ್ ಓಕೆ, ಚೆನ್ನಾಗಿದೆ ಅಂತ ಹೆವಿ ಅನಿಸಲ್ಲ. ಜಸ್ಟ್ ಫಿಂಗರ್ ಟಿಪ್ಪಲ್ಲಿ ತೊಗೊಂಡು ಹಾಕೊಂಡ್ರೇ ಸಾಕು ಅಂತ ಒಂದು ಹೆವಿ ಫೀಲ್ ಏನು ಕೊಡಲ್ಲ ಇದು. ಹಾಗೆಯೇ ಬಿಸಿಲಿಗೆ ಹೋಗೋದಕ್ಕಿಂತ ಮುಂಚೆ ಇದನ್ನು ಹಾಕ್ಕೊಂಡು ಹೋದರೆ ತುಂಬ ಒಳ್ಳೆಯದು. ಯಾಕಂದರೆ ಇದೊಂದು ಒಳ್ಳೆ ಸನ್ಸ್ಕ್ರೀನಾಗೂ ಕೂಡ ವರ್ಕ್ ಮಾಡುತ್ತೆ. SPF 40 ಕೂಡ ಇದೆ, ಹಾಗಾಗಿ ಬೆಸ್ಟ್ ಅಂತ ನನಗೆ ಒಂದು ಒಪಿನಿಯನ್ನು. ಸೊ ನಾನು ಇದನ್ನೇ ಯೂಸ್ ಮಾಡೋದು. ನಾನು ಮನೇಲಿದ್ದಾಗ ಈ ಕ್ರೀಮ್ನ ಏನು ಜಾಸ್ತಿ ಯೂಸ್ ಮಾಡೋಕ್ಕೆ ಹೋಗಲ್ಲ. ಎಲ್ಲಾದರೂ ಹೊರ್ಗಡೆ ಹೋಗ್ಬೇಕಾದ್ರೆ ಮಾತ್ರ ಯೂಸ್ ಮಾಡೋದು. ಹಾಗೆ ಬಿಸಿಲಿಗೆಲ್ಲರೂ ಹೋಗ್ಬೇಕಾದ್ರೆ ಅಥವಾ ಹೊರಗಡೆ ಯಾವ್ದಾದ್ರು ಫಂಕ್ಷನ್ನು ಆ ಥರ ಏನಾದ್ರು ಹೋಗ್ಬೇಕಾದ್ರೆ ಮಾತ್ರ ಇದನ್ನು ಯೂಸ್ ಮಾಡ್ತೀನಿ. ಫಸ್ಟೆಲ್ಲ ಫೌಂಡೇಶನ್ನು ಆ ಥರ ಎಲ್ಲ ಯೂಸ್ ಮಾಡ್ತಿದ್ದೆ. ಇವಾಗ ಅವಕ್ಕೆಲ್ಲ ಜಾಸ್ತಿ ಏನು ಇನ್ವೆಸ್ಟ್ಮೆಂಟ್ ಮಾಡೋಕ್ಕೆ ಹೋಗಲ್ಲ. ಯಾಕಂದರೆ ಇದರಲ್ಲೇ ಬೆಸ್ಟ್ ಇದೆ ಅಲ್ವಾ, ಅದಕ್ಕೋಸ್ಕರ ಇದನ್ನೇ ತೊಗೊಂಡಿದ್ದೀನಿ. ಹಾಗಾಗಿ ಇದನ್ನೇ ಯೂಸ್ ಮಾಡೋದು. ಸಿಕ್ಕಾಬಟ್ಟೆ ಹೊರಗಡೆ ಇವಾಗ ಬೇಸಿಗೆ ಇರೋದ್ರಿಂದ ಎಷ್ಟು ಬಿಸಿಲಂದರೆ 10 ಗಂಟೆ ಆಗ್ತಾ ಇದ್ದಂಗೆ ಸಿಕ್ಕಾಬಟ್ಟೆ ಬಿಸಿಲಿರುತ್ತೆ. ಹಾಗಾಗಿ ನಾನು ಇದನ್ನು ಮಿಸ್ ಮಾಡೋಕ್ಕೆ ಹೋಗಲ್ಲ ಹೊರಗಡೆ ಹೋಗುವಾಗ. ಹಾಗೆಯೇ ನಮ್ಮನೆಯವ್ರು ಕೂಡ ಬಂದಿದ್ದಾಯಿತು. ಸೊ ಅವ್ರಿಗೂ ಕೂಡ ತಿಂಡಿ ಎಲ್ಲ ಕೊಟ್ಟು ಅವರು ಕೂಡ ತಿಂಡಿ ಎಲ್ಲ ತಿಂದಿದ್ದಾಯಿತು. ನಾನು ಕೂಡ ರೆಡಿಯಾಗಿ, ಪಾಪ ಆಲ್ರೆಡಿ ರೆಡಿಯಾಗಿದ್ನಲ್ಲ, ಸೊ ಹಂಗಾಗಿ ಅವನಿಗೂ ಕೂಡ ಸ್ವಲ್ಪ ಸರಿಯೆಲ್ಲ ಮಾಡಿ ತಿನ್ನಿಸಿ ಈಗ ಹೊರಡೋ ಸಮಯ ಆಯಿತು. ಕುಯ್ಯಿ ಅಂತ ಇದ್ದಾನೆ ನೋಡಿ ಅಲ್ಲೇ. ಹಾಗೆ ಇವತ್ತು ಮೇಲ್ಕೋಟೆದು ವೈರ್ ಮುಡಿ ಕೂಡ ಇದೆ. ನಮ್ಮ ಮನೆ ದೇವರು ಚಲುವರಾಯ ಸ್ವಾಮಿ. ಸೊ ನಾವು ವೈರ್ ಮುಡಿಗೆಲ್ಲ ಯಾವತ್ತೂ ಹೋಗೋದಿಲ್ಲ. ಅಂದರೆ ನಾವು ಜಾತ್ರೆ ದಿನ ತೇರೊಪ್ಪತ್ತು ಮಾಡ್ತೀವಿ, ಹಾಗಾಗಿ ನಾವು ಯಾವತ್ತೂ ಹೋಗೋದಿಲ್ಲ. ಬಿಡಿ ದಿನಗಳಲ್ಲಿ ಹೋಗ್ತೀವಿ ಅಷ್ಟೇ. ವೆಡ್ಡಿಂಗ್ ಆ್ಯನಿವರ್ಸರಿ ಅಥವಾ ಪಾಪುಗಳದ್ದು ಬರ್ಡೇ, ಮುಡಿ ಕೊಡೋದು ಈ ಥರ ಏನಾದ್ರು ಇದ್ದಾಗ ನಾವು ಹೋಗ್ತೀವಿ. ಹಾಗೆ ಆನ್ ದಿ ವೇ ಬರಬೇಕಾದ್ರೆ ಹರಳೆಣ್ಣೆ ಬೇರೆ ಖಾಲಿಯಾಗಿತ್ತು. ಸೊ ತಗೊಬರೋಕ್ಕೆ ಹೇಳಿದರು. ನಾವು ಬರಬೇಕಾದ್ರೆ ಅಲ್ಲೇ ಒಂದು ಗಾಣ ಇದೆ, ಅವರು ರೆಡಿ ಮಾಡಿ ಇಟ್ಟಿರ್ತಾರೆ. ಸೊ ಅವರು ಈ ಗಾಣ ಇಟ್ಟಿದ್ದಾರಲ್ಲ, ಅವರು ಊರ ಮೇಲೆ ಸ್ವಲ್ಪ ಮಾರ್ಕೊಂಡು ಆ ಥರ ಎಲ್ಲ ಬರ್ತಾರಲ್ಲ, ಹಂಗೆ ಬರ್ತಾರೆ ಅವರು. ಆಗ ಬಂದಾಗ ನಾವು ಅವ್ರದ್ದು ಕಾರ್ಡು ಕೂಡ ಇಟ್ಕೊಂಡಿದ್ವಿ, ಮೊಬೈಲ್ ನಂಬರು, ಬೇಕಾದಾಗ ತಗೊಂಡು ಬರಲಿ ಅಂತ. ಸೊ ಚೆನ್ನಾಗಿರುತ್ತೆ ಎಣ್ಣೆ, ಹಂಗಾಗಿ ನಾವು ಅವ್ರ ಹತ್ರ ತಗೊಳ್ಳೋದು. ಹಾಗೆ ಇವಾಗ ಖಾಲಿ ಆಗಿಬಿಟ್ಟಿತ್ತು, ಅವ್ರೇನು ಬಂದಿರಲಿಲ್ವಲ್ಲ, ಸೊ ಫೋನ್ ನಂಬರ್ ಇತ್ತು, ಕಾಲ್ ಮಾಡಿದ್ದು. ಹಾಗಾಗಿ ಆ ಕಡೆ ಅಂದರೆ ನಮ್ಮೂರಿಗೆ ಹತ್ರ ಆಗುತ್ತೆ ಅವ್ರ ಊರು, ಹಾಗಾಗಿ ಆ ಕಡೆ ರೂಟಿಂದ ಬರ್ತಿದ್ವಲ್ಲ ಅಂದ್ಬಿಟ್ಟು ಒಟ್ಟಿಗೆ ಕೊಬ್ಬರಿ ಎಣ್ಣೆ ಕೂಡ ಖಾಲಿಯಾಗಿತ್ತು. ಹಾಗೆ ಕೊಬ್ಬರಿ ಎಣ್ಣೆ ಮತ್ತು ಹರಳೆಣ್ಣೆ ತಗೊಂಡು ಬಂದ್ವಿ. ಯಾಕಂದರೆ ಮನೆಗಳಲ್ಲಿ ಮಾಡೋಗೆ ತುಂಬ ಚೆನ್ನಾಗಿರುತ್ತೆ, ಆದರೆ ಇವಾಗ ಎಲ್ಲಿ ಟೈಮ್ ಸಿಗಲ್ಲ, ಏನಿಲ್ಲ. ಹಾಗಾಗಿ ಹರಳು ಕೂಡ ಇರಲಿಲ್ವಲ್ಲ, ಅದಕ್ಕೆ ಒಟ್ಟಿಗೆ ಅಲ್ಲೇ ತಗೊಂಡು ಬಂದ್ವಿ. ನಮ್ಮ ಮನೆಯಲ್ಲಿ ಸ್ವಲ್ಪ ಜನ ಜಾಸ್ತಿ ಇರೋದ್ರಿಂದ ಹರಳೆಣ್ಣೆ ಕೊಬ್ಬರಿ ಎಣ್ಣೆ ಜಾಸ್ತಿನೇ ಬೇಕು. ಹಾಗೆಯೇ ಬರಬೇಕಾದ್ರೆ ಹಾಗೆ ನೋಡ್ಕೊಂಡು ಬರ್ತಾಯಿದ್ವಿ. ಸೊ ನೋಡಿ, ಒಂದು ಕೆರೆಲೂ ನೀರಿಲ್ಲ, ಒಂದು ಇದರಲ್ಲೂ ನೀರಿಲ್ಲ, ಎಲ್ಲ ಕಡಿಮೆ ಆಗಿಬಿಟ್ಟಿದೆ ಬೇಸಿಗೆಗೆ. ಈ ಬೇಸಿಗೆ ಟೈಮಲ್ಲಿ ಹಂಗೇ ನೋಡೋಕ್ಕೆ ಆಗಲ್ಲ, ಕೆರೆಗಳನ್ನ ಎಲ್ಲ ಒಣಗ್ಕೊಂಬಿಟ್ಟಿರ್ತವೆ. ಹಾಗಾಗಿ ನೋಡ್ಕೊಂಡು ಹಂಗೆ ಬರ್ತಾ ಇದ್ವಿ. ಸೊ ಬಂದಾಯಿತು ಮನೆಗೆ, ನಿಯರ್ ಬೈ ಇದ್ದು ಮನೆಗೆ, ಹಂಗೆ ಬಂದಾಯಿತು. ಹಾಗೆ ಇವತ್ತು ಗುರುವಾರ ಇರೋದ್ರಿಂದ ಸ್ವಲ್ಪ ಮನೆಯೆಲ್ಲ ಕ್ಲೀನಿಂಗ್ ಮಾಡಬೇಕಿತ್ತು. ಯಾಕೆ ಅಂದರೆ ವೈರ್ ಮುಡಿ ಇತ್ತು. ಆಮೇಲೆ ನಾವು ಗುರುವಾರ ಮಾಮೂಲಿ ರೆಗ್ಯುಲರಾಗಿ ವಾರ ಮಾಡ್ತಾರಲ್ವ, ರಾಘವೇಂದ್ರನ ವಾರ. ಸೊ ಅದಕ್ಕಾಗಿ ಮನೆಯೆಲ್ಲ ಕ್ಲೀನಿಂಗ್ ಮಾಡಿಬಿಟ್ಟು, ಹಾಗೆ ನನ್ನ ಮಗಳು ಅಂತೂ ನನ್ನ ಡ್ರೆಸ್ ಚೇಂಜ್ ಮಾಡಿರೋ ವೇಲೆಲ್ಲ ಎತ್ಕೊಂಡು ನಲಿತಾ ಇದ್ದಾಳೆ. ಅವಳಿಗೆ ಡ್ಯಾನ್ಸ್ ಅಂದರೆ ಸಿಕ್ಕಾಬಟ್ಟೆ ಹುಚ್ಚು ಅನ್ನಲ್ಲ, ಅವತ್ತೇ ಹೇಳಿದ್ನಲ್ಲ, ಹಾಗೆ ಅವಳಿಗೆ ಎಲ್ಲಾದರೂ ವೇಲ್ ಸಿಕ್ಬಿಟ್ರೆ ಸಾಕು, ಸೀರೆ ಥರ ಹಾಕ್ಕೊಂಡು ಡ್ಯಾನ್ಸ್ ಮಾಡ್ತಾ ಇರ್ತಾಳೆ. ಮನೆಯೆಲ್ಲ ಕ್ಲೀನಿಂಗ್ ಆಯಿತು. ಆದರೆ ನಮ್ಮ ಮಕ್ಳುಗಳು ಮನೆ ಎಷ್ಟೇ ಚೆನ್ನಾಗಿ ಕ್ಲೀನ್ ಮಾಡಿದ್ರೂ 1 ಅವರ್ ಬಿಡ್ತಾರೆ ಅಷ್ಟೇ ಮ್ಯಾಕ್ಸಿಮಮ್ಮು. ಅದ್ರ ಮೇಲೆ ಚೆನ್ನಾಗಿರೋಕ್ಕೆ ಯಾವುದೇ ಕಾರಣಕ್ಕೂ ಬಿಡಲ್ಲ ಅವರು, ಎಲ್ಲ ಹರಡಿ ಇಟ್ಟಿರ್ತಾರೆ. ಹಾಗೆ ಪಾಪ ಕೂಡ ಮಲಗಿತ್ತು.
ಆಲ್ರೆಡಿ ಇನ್ನೇನು ಸಂಜೆ ಆಗ್ತಾ ಬಂತು, ಎಲ್ಲ ಕೆಲಸ ಮುಗಿಸಿದ್ದಾಯಿತು, ಪಾತ್ರೆನೂ ಕೂಡ ತೊಳೆದಿದ್ದಾಯಿತು. ಇವಾಗ ಪಾತ್ರೆ ಎಲ್ಲ ಜೋಡಿಸ್ಬೇಕು. ಎಲ್ಲ ಜೋಡಿಸಿ ಕಾಫಿ ಗೀಫಿ ಎಲ್ಲ ಇಟ್ಟು ಕುಡಿಬೇಕು. ಹಾಗೆಯೇ ನಮ್ಮ ಮನೆಯೆಲ್ಲ ನೋಡಿ ಒಬ್ಬರು ಕಮೆಂಟ್ ಮಾಡಿದರು, ನಿಮ್ಮ ಮನೆ ಶೋಕೇಸ್ ಏನು ಮಾಡಿಸಿಲ್ವಾ ಅಂತ. 2 ಪೋರ್ಷನ್ ಇರೋದ್ರಿಂದ ಒಂದು ಕಡೆ ಸೈಡು ಗ್ಲಾಸಲ್ಲಿ ಮಾಡಿಸಿದ್ದಾರೆ, ಹಾಗೆ ಇನ್ನೊಂದು ಕಡೆ ರೆಡಿ ಇರೋದೇ ದೊಡ್ಡದಿದೆ. ಹಾಗಾಗಿ ಮತ್ತೆ ಈ ಕಡೆ ಸೈಡ್ ಏನು ಮಾಡ್ಸೋಕ್ಕೆ ಹೋಗಿಲ್ಲ. ಮುಂದೆ ನೋಡಬೇಕು, ನಮ್ಗೆ ಬೇಕಾದಾಗ ಮಾಡಿಸ್ಕೋಬೇಕು. ಇದು ಅಡುಗೆ ಮನೆ ಪಕ್ಕನೇ ಇದೆ ಗ್ಲಾಸ್ ಫಿಟ್ಟಿಂಗು. ಸೊ ಈ ಥರ ಗ್ಲಾಸ್ ಎಲ್ಲ ಜೋಡಿಸಿದ್ದೀವಿ ಅಷ್ಟೇ. ಹಂಗಾಗಿ ಏನು ಬೊಂಬೆ ಆ ಥರ ಏನೂ ಇಟ್ಟಿಲ್ಲ. ಹಾಗೆ ಪಕ್ಕದಲ್ಲಿ ಅಂದರೆ ಈ ಕಡೆ ಪೋರ್ಷನಲ್ಲಿ ದೊಡ್ಡದಿದೆ. ಸೊ ದೊಡ್ಡದ್ರಲ್ಲಿ ಗೊಂಬೆಗಳು ಮತ್ತು ಮಕ್ಕಳದು ಶೀಲ್ಡ್ ಏನಾದ್ರು ಬಂದರೆ ಆ ಥರ ಇಟ್ಟಿದ್ದೀವಿ. ನೋಡಿ ಅಲ್ಲಿ ಕಾಣಿಸ್ತಿದೆಯಲ್ಲ ಅದೇ. ಸೊ ಇವರು ಎಲ್ಲ ಮೈಸೂರಲ್ಲಿ ಇದ್ದಾಗ ಈ ಫ್ಯಾಮಿಲಿ ಅಂದರೆ ಹಸ್ಬೆಂಡ್ ಫ್ಯಾಮಿಲಿ ಮೈಸೂರಿಂದ ಇಲ್ಲಿಗೆ ಸೆಟ್ಲ್ ಆಗಿರೋದಲ್ವಾ. ಸೊ ಅಲ್ಲಿತ್ತಂತೆ ಅದು. ಆವಾಗ ಅದನ್ನೇ ಇಲ್ಲಿಗೆ ಶಿಫ್ಟ್ ಮಾಡಿದ್ದಾರೆ. ತುಂಬ ದೊಡ್ಡದು, ತುಂಬ ಹೈಟ್ ಇದೆ. ಸೊ ಹಂಗಾಗಿ ಅದನ್ನೇ ಮೇಂಟೈನ್ ಮಾಡಿದ್ದೀವಿ. ಗೊಂಬೆಗಳೆಲ್ಲ ಇಟ್ಟು ಅದನ್ನೇ ನೀಟಾಗಿ ರೆಡಿ ಮಾಡಿಕೊಂಡು ಮಿಡಲಲ್ಲಿ ಟಿ ವಿ ಫಿಕ್ಸ್ ಮಾಡಿ ಇಟ್ಟಿದ್ದೀವಿ ಅಷ್ಟೇ. ಹಾಗೆ ಅಡುಗೆಗೂ ಕೂಡ ರೆಡಿ ಮಾಡಬೇಕು. ಆಲ್ರೆಡಿ ಸಂಜೆ ಆಗಿಬಿಟ್ಟಿತ್ತು. ಹಾಗೆ ಕಾಫಿ ಎಲ್ಲ ಇಟ್ಟು ಕುಡಿದು ನೆಕ್ಸ್ಟ್ ಈಗ ಅಡುಗೆ ಕೆಲಸ ಸ್ಟಾರ್ಟು. ಆಲ್ರೆಡಿ ನಾನು ಬರೋಷ್ಟ್ರೊಳಗಡೆ ಸಾಂಬಾರೆಲ್ಲ ಮಾಡಿ ಇಟ್ಟಿದ್ರು. ಹಾಗಾಗಿ ರೆಗ್ಯುಲರ್ ನಮ್ಮನೆ ಮುದ್ದೆ ತಿಂದೇ ತಿಂತೀವಿ, ಮಧ್ಯಾಹ್ನ ಮತ್ತು ನೈಟು 2 ಟೈಮು ಮುದ್ದೆ ಮಿಸ್ ಇಲ್ಲ. ಹಾಗೆ ಇದೊಂಥರ ನೋಡಿ, ಈ ಸ್ಟೀಲ್ ಲೋಟದಲ್ಲಿ ಏನು ಸ್ಪೆಷಲ್ ಅಂದರೆ, ಇವಾಗ ಫ್ಲಾಸ್ಕಲ್ಲೆಲ್ಲ ಇರುತ್ತಲ್ಲ ನೋಡಿ, ಸ್ವಲ್ಪ ತಿಕ್ಕಾಗಿರುತ್ತಲ್ಲ ಆ ಥರ ಮಿಡ್ವೇತ್ ತುಂಬ ಚೆನ್ನಾಗಿದೆ. ಹಾಗೆ ಕಾಫಿ ಹಾಕಿದ್ರೆ ಬೇಗನೂ ಕೂಡ ತಣ್ಣಗಾಗಲ್ಲ, ಬಿಸಿಯಾಗೇ ಇರುತ್ತೆ. ಸೊ ಅಡುಗೆನೂ ಕೂಡ ರೆಡಿ ಆಗ್ತಾ ಬಂತು. ಹಾಗೆ ಪಾಪು ಕೂಡ ಅಳ್ತಾ ಇದ್ದ, ಅವನಿಗೂ ಕೂಡ ಸರಿ ಮಾಡಿ ತಿನ್ನಿಸ್ಬೇಕು. ಯಾವಾಗಲೂ ಬರೀ ಸರಿನೇ ತಿನ್ನಿಸ್ತೀರಾ ಅಂತ ಕೇಳ್ತಾಯಿದ್ರು. ಇಲ್ಲ. ಹಾಗೆ ಮಧ್ಯದಲ್ಲಿ ಸ್ವಲ್ಪ ರೈಸು ಅಂದರೆ ಮಧ್ಯಾಹ್ನ ಟೈಮ್ ರೈಸ್ ತಿನ್ನಿಸ್ತೀನಿ. ಹಾಗೆಯೇ ಸಂಜೆ ಟೈಮ್ ಆಗ್ತಾ ಸ್ವಲ್ಪ ಸೆರ್ಲ್ಯಾಕೆಲ್ಲ ತಿನ್ನಿಸ್ತೀನಿ ಅಷ್ಟೇ. ಇನ್ನು ಮಾಮೂಲಿ ನಾವೇನು ಊಟ ಮಾಡ್ತೀವಿ ಅದನ್ನೇ ಅವನು ಊಟ ಮಾಡ್ತಾನೆ ಅಷ್ಟೇ. ಅದಕ್ಕೇನು ಸ್ಪೆಷಲಾಗಿ ಏನು ತಿನ್ಸೋಕ್ಕೆ ಹೋಗಲ್ಲ ನಾನು. ನನ್ನ ಮಗಳೂ ಅಷ್ಟೇ, ನಮ್ಮ ಮನೆ ಊಟಕ್ಕೇ ಅಡ್ಜಸ್ಟ್ ಆಗಿದ್ಲು. ಅವಳಿಗೇನು ಎಕ್ಸ್ಟ್ರಾ ನಾವು ಮಾಡಿ ಏನು ತಿನ್ನಿಸ್ತಿರ್ಲಿಲ್ಲ ಹೇಳ್ಬೇಕಂದ್ರೆ. ನನ್ನ ಮಗಳಂತೂ ಹೆಂಗೆ ಬೆಳೆದ್ಲು ಅಂತಲೇ ಗೊತ್ತಾಗಲಿಲ್ಲ. ಬಟ್ ಇವಾಗಂತೂ ನನ್ನ ಮಗನ್ನ ಸ್ವಲ್ಪ ರಿಸ್ಕ್ ಅಂತಲೇ ಹೇಳ್ಬೋದು. ಯಾಕೆ ಅಂತ ಗೊತ್ತಿಲ್ಲ, ಅಂದರೆ ಸ್ವಲ್ಪ ಕಿರಿಕಿರಿ ಜಾಸ್ತಿ ಅವನು. ಹಂಗಾಗಿ ಸ್ವಲ್ಪ ರಿಸ್ಕ್ ಅನ್ಸುತ್ತೆ ಅಷ್ಟೇ. ಅಷ್ಟು ಬಿಟ್ಟರೆ ಇನ್ನೇನಿಲ್ಲ. ಹಾಗೆ ನೋಡಿ, ಇದಾಗಿತ್ತು ಗುರುವಾರದ ವ್ಲಾಗ್. ಮತ್ತು ನನ್ನ ಚಾನಲ್ ಯಾರಾದರೂ ಇಷ್ಟ ಆದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತೀನಿ. ಹಾಗೆ ಪಕ್ಕದಲ್ಲಿರೋ ಬೆಲ್ ಐಕನ್ನ ಕ್ಲಿಕ್ ಮಾಡಿ, ನಿಮಗೆ ಫಸ್ಟ್ ನೋಟಿಫಿಕೇಷನ್ ಬರುತ್ತೆ ಅಂತ ಹೇಳ್ತಾ ನನ್ನ ಈ ವ್ಲಾಗ್ನ ನಾನು ಎಂಡ್ ಮಾಡ್ತಾಯಿದ್ದೀನಿ. ಹಾಗೆಯೇ ಇನ್ನೊಂದೇನು ಹೇಳಬೇಕಂದ್ರೆ, ಕೆಲವೊಂದು ವೀಡಿಯೋಸ್ ಬೇಕಂತ ಕೇಳಿದರು. ಸೊ ಅದನ್ನು ಕೂಡ ನಾನು ಮುಂದಿನ ದಿನಗಳಲ್ಲಿ ಹಾಕ್ತೀನಿ ವ್ಲಾಗ್ನ. ಹೀಗೆ ನನ್ನ ವ್ಲಾಗ್ನ ಕಂಟಿನ್ಯೂ ಆಗಿ ನೋಡಿ ಅಂತ ಹೇಳ್ತಾ, ಯಾವುದೇ ಆದ್ರೂ ಅಷ್ಟೇ ವೀಡಿಯೋನ ಪೂರ್ತಿಯಾಗಿ ನೋಡಿ, ಇಲ್ಲಾಂದರೆ ನಿಮಗೆ ಅರ್ಧಂಬರ್ಧ ತಿಳ್ಕೊತೀರಾ ಅಷ್ಟೇ, ಕರೆಕ್ಟಾಗಿ ತಿಳ್ಕೊಳಕ್ಕಾಗಲ್ಲ. ನಾನೇನೋ ಹೇಳಿರ್ತೀನಿ, ಆಗ ನೀವು ಇನ್ನೇನೋ ಅರ್ಥ ಮಾಡ್ಕೊಳ್ಳೋದು ತಪ್ಪುತ್ತೆ. ಸೊ ಪೂರ್ತಿಯಾಗಿ ವಿಡಿಯೋನ ನೋಡಿ, ಚಾನಲ್ ಇಷ್ಟ ಆದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋಗೊಂದು ಲೈಕ್ ಕೊಡೋದನ್ನು ಮರಿಬೇಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಮೈ ವಿಡಿಯೋ. ಬಾಯ್. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ.